ಈಗ ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 18-12-1970. 70? 18-12-1970. 1:59 ಮಧ್ಯಾಹ್ನ. 1:59. ಸರಿ, ಏನ್ ಪ್ರಶ್ನೆ ತಮ್ದು? ನಮ್ದು ಕುಟುಂಬದ ಪ್ರಾಬ್ಲಮ್ ಆಗಿದೆ ಮೇಡಮ್. ಅದನ್ನ ಕೇಳಕ್ ಮಾಡಿದ್ರಿ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಎಕೋ ಆಗ್ತಾ ಇದೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವಮಾಚಾರ, ನಮಸ್ಕಾರ. ನಮಸ್ಕಾರ. ಈಗ ನಿಮಗೆ ಪಾಪ ನೀವು ಹೇಳಿದ್ರಿ ಏನೋ ಸಂಕಟ ವ್ಯಥೆ ಇದೆ ಅಲ್ವಾ ಕುಟುಂಬದ ಕಾರಣದಿಂದಾಗಿ. ನೋಡಿ, ಈಗ ನಡೀತಾ ಇರೋ ಟೈಮ್ ಇದೆಯಲ್ಲ ನಿಮಗೆ, ಈಗ ರಾಹು ದಶೆಯಲ್ಲಿ ಶನೈಶ್ಚರ ಭುಕ್ತಿ ನಡೀತಾ ಇದೆ. 23 ಏಪ್ರಿಲಿಂದ, ಮಾರ್ಚ್ ಕಳೆದ ಏಪ್ರಿಲಿಂದನೂ ಈ ರೀತಿಯ ತೊಂದರೆಗಳಿದ್ದಾವೆ. 26 ಫೆಬ್ರವರಿವರೆಗೂ ಇದು ಇದೆ. ಆಮೇಲೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ 26ವರೆಗೆ ಇದಕ್ಕೇನು ಪರಿಹಾರ ಅಂತಂದರೆ, ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಶನೈಶ್ಚರನಿಗೆ ಪ್ರತಿ ಶನಿವಾರ 26 ಫೆಬ್ರವರಿವರೆಗೆ, ಅಂದರೆ ಮುಂದಿನ ವರ್ಷದವರೆಗೆ, ಒಂದು ವರ್ಷ ಹೆಚ್ಚು ಕಡಿಮೆ 2-3 ತಿಂಗಳು, ಪ್ರತಿ ಶನಿವಾರ ಶನೈಶ್ಚರ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ. ಅಲ್ಲಿ ತೈಲ ಎಳ್ಳೆಣ್ಣೆ ಅಂತೀವಲ್ಲ, ಅದನ್ನು ನೀವು ಅಲ್ಲಿ ಕೊಟ್ಟು ಬನ್ನಿ. ಪ್ರತಿ ಶನಿವಾರ ಕೊಟ್ಟು ಬನ್ನಿ. ಎಷ್ಟಾಗುತ್ತೆ ಅಷ್ಟು. ಅದು ತುಂಬ ಸಹಾಯವಾಗುತ್ತೆ. 26 ಫೆಬ್ರವರಿ ನಂತರ ತುಂಬ ಚೆನ್ನಾಗಿದೆ, ಎಲ್ಲ ಸರಿ ಹೋಗಿಬಿಡುತ್ತೆ. ಆತಂಕ ಬೇಡ, ಒಳ್ಳೆಯದಾಗ. ಸರಿ ಶಾಸ್ತ್ರಿಗಳೇ, ಈಗ ಕೊನೆಯ 3 ರಾಶಿ ಗಮನಿಸೋಣ. ಮಕರ ರಾಶಿಯವರಿಗೆ ಹೇಗಿದೆ? ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ, ಉತ್ತಮವಾದ ಕೆಲಸಗಳಲ್ಲಿ ಭಾಗಿಯಾಗ್ತೀರಾ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ ಇದೆ, ಭಯ, ಅಂಜಿಕೆ, ಹೆದರಿಕೆ, ಏನೋ ಒಂದು ರೀತಿಯ ಒಂದು ಆತಂಕದ ವಾತಾವರಣ ಇರ್ತದೆ ವಾರದ ಆದಿಯಲ್ಲಿ ನಿಮಗೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆ ಅದರ ನಿವಾರಣಾರ್ಥವಾಗಿಯೇ ದೇವತಾ ದರ್ಶನ, ಪೂಜೆ ಪುನಸ್ಕಾರ ಇಂಥವುಗಳಿಂದ ಬಲವೂ ಬರ್ತದೆ, ಬ್ಯಾಲೆನ್ಸ್ ಆಗುತ್ತೆ, ಏನೂ ಯೋಚನೆ ಮಾಡಬೇಕಾದಿಲ್ಲ. ವೃತ್ತಿಯಲ್ಲಿ ಚೆನ್ನಾಗಿರೋದ್ರಿಂದ, ಹೀಗಾಗಿ ಕೆಲಸದ ಸ್ಥಳ ಚೆನ್ನಾಗಿದ್ದರೆ ಸ್ವಲ್ಪ ನೆಮ್ಮದಿ ಇರ್ತದಲ್ವ, ಹೀಗಾಗಿ ಆ ಅನುಕೂಲಗಳು ಚೆನ್ನಾಗಿದ್ದಾವೆ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವಾರದ ಅಂತ್ಯದಲ್ಲಿ ಚಂದ್ರನ ಬಲ ಇರೋದ್ರಿಂದ ವೃತ್ತಿಯಲ್ಲಿ ಇನ್ನೂ ವಿಶೇಷ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿದೆ. ಕಲಾವಿದರಿಗೆ ಅನುಕೂಲ, ವಿದೇಶ ವಹಿವಾಟಿನಿಂದ ಲಾಭ ಬರ್ತಕ್ಕಂಥದ್ದು. ಶುಕ್ರ ಧನಸ್ಥಾನಕ್ಕೆ ಹೋಗ್ತಾನೆ, ಹೀಗಾಗಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಹಣ ಸಂಪಾದನೆ ಹೆಚ್ಚತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ವಾರದ ಅಂತ್ಯದಲ್ಲಿ ಮಕರ ರಾಶಿಯವರಿಗೆ ಚೆನ್ನಾಗಿದೆ. ಶುಕ್ರನ ಪರಿವರ್ತನೆ ನಿಮಗೆ ಈ ವಾರದಲ್ಲಿ ಒಂದು ಹೊಸ ಒಂದು ಏನು ಸಪೋರ್ಟ್ ಕೊಡುತ್ತೆ, ಅದು ತುಂಬ ಚೆನ್ನಾಗಿರ್ತದೆ. ಹೀಗಾಗಿ ಚೆನ್ನಾಗಿದೆ ಮಕರ ರಾಶಿಯವರಿಗೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ಭಯ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ, ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಲ್ಲೂ ನಮಸ್ಕಾರ ಹಾಕಿ ಆ ಸ್ವಾಮಿಯ ದರ್ಶನ ಮಾಡಿದ್ರೇ ಒಂದು ಆವೇಶ ಆಗಿಬಿಡುತ್ತೆ, ನಮಗೂ ಒಂದು ಆ ಭಯ ನಿವಾರಣೆಯಾಗಿ ಒಂದು ಶಕ್ತಿ ಬರುತ್ತೆ. ಆ ರೀತಿಯಲ್ಲಿ ಹೋಗಿ ಬನ್ನಿ, ಅದು ಬಲ ಕೊಡುತ್ತೆ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಇದೆ, ಹಣಕಾಸಿನ ತೊಡಕನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ನಷ್ಟ, ಕಷ್ಟ, ವ್ಯಥೆ. ಚಂದ್ರ ಅಷ್ಟಮದಲ್ಲಿ ಕೇತು ಜೊತೆಗಿದ್ದಾಗ ಸ್ವಲ್ಪ ಹೆಚ್ಚಿನ ವ್ಯಯವೂ ಉಂಟಾಗುತ್ತೆ, ಸ್ವಲ್ಪ ದುಃಖದ ವಾತಾವರಣ ಇರ್ತದೆ, ಮನಸ್ಸಿಗೆ ಒಂದು ಸ್ವಲ್ಪ ಆತಂಕ, ಬೇಸರದ ವಾತಾವರಣ ಇರ್ತದೆ ವಾರದ ಆದಿಯಲ್ಲಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಕುಂಭರಾಶಿಯವರಿಗೆ ಸ್ವಲ್ಪ ದೈವಾನುಕೂಲದ ದಿನಗಳು, ವಿಶೇಷ ಅನುಕೂಲ ಸಿಗುತ್ತೆ, ಚೇತರಿಕೆ ಆಗುತ್ತೆ, ಯಾರ್ದೋ ಸಹಕಾರ, ಸಪೋರ್ಟ್, ಇವುಗಳಿಂದಾಗಿ ನಿಮಗೆ ಒಂದು ಒಳ್ಳೆಯ ಅನುಕೂಲ ಆಗ್ತಕ್ಕಂಥದ್ದು, ವಿದೇಶ ವಹಿವಾಟಿನ ಲಾಭ ಬರ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರ ಕೂಡ ಜನ್ಮಕ್ಕೆ ಬರ್ತಾನಲ್ವ, ಸುಖಾಧಿಪತಿ ಜನ್ಮಕ್ಕೆ ಬಂದಾಗ ಸುಖ ಸಮೃದ್ಧಿ ಅಂತ, ಒಂದಲ್ಲ ಅಂದರೆ ಮತ್ತೊಂದು ಇನ್ಯಾವುದೋ ದಾರಿ, ಈ ರೀತಿಯಲ್ಲಿ ಒಂದು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ವೃತ್ತಿಯಲ್ಲೂ ಬಹಳ ವಿಶೇಷವಾಗಿರ್ತದೆ. ಪ್ರಾರ್ಥನೆಗೆ ನೋಡಿ, ಒಂದು ಪ್ರಾರಂಭದಲ್ಲಿ ನಿಮಗೆ ಒಂದು ಆಹಾರ ವ್ಯತ್ಯಾಸ, ಹಣ ವ್ಯತ್ಯಾಸ ಅಂತ ಹೇಳಿದ್ನಲ್ಲ, ಆ ಕಾರಣದಿಂದಾಗಿ ಸರಸ್ವತಿ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ಒಂದು ಪಾಯಸ ನೈವೇದ್ಯ ಮಾಡಿಸಿ ಪ್ರಸಾದ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯ ವ್ಯತ್ಯಾಸ ಇರ್ತದೆ, ಸ್ವಲ್ಪ ಗಮನಿಸ್ಕೊಳ್ಳಿ. ತಲೆಯ ಭಾಗಕ್ಕೆ ಪೆಟ್ಟು ಬೀಳಬಹುದು, ಕಣ್ಣಿನ ಬಾಧೆ ಉಂಟಾಗಬಹುದು, ಹುಷಾರು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿರ್ತದೆ, ಅವರಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಿಗೆ ಸಂಗಾತಿಯ ಸಪೋರ್ಟ್ ಸಿಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ಅಷ್ಟಮದಲ್ಲಿ ಹಾಗೂ ವೃತ್ತಿಯಲ್ಲಿ ಅನಾನುಕೂಲಗಳು ಉಂಟಾಗೋ ಸಾಧ್ಯತೆ. ಸ್ತ್ರೀಯರಿಗೆ ಸ್ವಲ್ಪ ಕಷ್ಟ, ನಷ್ಟ, ವ್ಯಥೆ ಇರ್ತದೆ. ಪಿತೃಕಾಳಿಗಳಲ್ಲಿ, ಪಿತೃಕಾರ್ಯಗಳಲ್ಲಿ ಶ್ರದ್ಧೆ ಬರುತ್ತೆ, ಕೊನೆಗೆ ತುಂಬ ಚೆನ್ನಾಗಿರ್ತದೆ. ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಶುಕ್ರನು ಬಂದು ವ್ಯಯಕ್ಕೆ ಕೂತಾಗ ಹೆಚ್ಚಿನ ವ್ಯಯಗಳು ಉಂಟಾಗ್ತಕ್ಕಂಥದ್ದು. ಇನ್ಯಾವುದೋ ಆಭರಣ ವಸ್ತು, ಅಲಂಕಾರ ವಸ್ತು, ಅಥವಾ ಕಾರ್ಗೆ ಅದು ಬೇಕು, ಇದು ಬೇಕು, ಸೋಫಾಗೆ ಇನ್ನೊಂದು ಏನೇನೋ ಬೇಕು, ಮತ್ತೊಂದು ಬೇಕು,
ಈ ರೀತಿಯಲ್ಲಿ ಐಷಾರಾಮಿ ವಸ್ತುಗಳಿಗಾಗಿ ಅವುಗಳ ಸೌಖ್ಯ ನೀವು ಪಡೀಲಿಕ್ಕಾಗಿ ಹೆಚ್ಚು ಖರ್ಚು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ರೀತಿಯ ಒಂದು ತೊಂದರೆಗಳಿರುತ್ತೆ. ಇದಕ್ಕೆ ಪರಿಹಾರ ಏನಪ್ಪ? ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ನೋಡಿ, ನಾವು ಏನನ್ನು ಅಪೇಕ್ಷಿಸ್ತೀವೋ ಅದನ್ನು ಕೊಂಡುಕೊಳ್ಳುವಾಗ ಸಹಜವಾಗಿ ವ್ಯಯ ಆಗುತ್ತೆ. ಅದನ್ನು ವ್ಯಯ ಅಂತಿರೋ ಅಥವಾ ಅನುಕೂಲಕ್ಕಾಗಿ ಮಾಡಿಕೊಂಡ ಖರ್ಚು ಅಂತಿರೋ ಅದು ನಮ್ಮ ಮನಸ್ಸಿಗೆ ಬಿಟ್ಟಿರುತ್ತೆ. ಹೀಗಾಗಿ ಹೆಚ್ಚಿನ ತೊಡಕೇನೂ ಇಲ್ಲ, ಗಾಬರಿ ಆಗೋದು ಬೇಡ. ಶುಕ್ರ ವ್ಯಯದಲ್ಲಿದ್ದಾಗ ಶುಭ ಕಾರ್ಯ ವ್ಯಯಸ್ಸದ ಅಂತ, ಒಳ್ಳೆಯ ಕಾರ್ಯಗಳಿಗಾಗಿ ಹಣ ವಿನಿಯೋಗಿಸ್ತೀರ. ಅಂಥದ್ದೊಂದು ಅದರ ನಿವಾರಣೆಗೆ ಅಥವಾ ಅದು ಸಮಾಧಾನಕ್ಕಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಭಯ ಹಾಗೂ ಶತ್ರು ನಿವಾರಣೆಗೆ ಏನು ಮಾಡಬೇಕು, ಯಾವ ಮಂತ್ರ ಪಠಿಸಬೇಕು ಅನ್ನೋದನ್ನ ತಿಳಿಯೋಣ. ಶಾಸ್ತ್ರಿಗಳೇ, ಏನದು ಮಂತ್ರ? ಕೆಲವರಿಗೆ ಭಯ, ಈ ಶತ್ರುಗಳ ಬಾಧೆ ಇದೇ ಒಂದು ಭಯ, ಅದನ್ನು ಕೇಳಿದ್ರೇ ಒಂದು ಭಯ ಆಗಿರುತ್ತಲ್ಲ, ಅಂಥವರಿಗೆ ಈ ಬಹಳ ವಿಶೇಷವಾದ ಮಂತ್ರ. ಇದನ್ನು ಹೇಳ್ಕೊಳ್ಳಿ, 28 ಬಾರಿ ಹೇಳ್ಕೊಂಡು ನೀವು ಪ್ರಾರಂಭ ಮಾಡಿ. ಇದನ್ನು ತುಂಬ ಅನುಕೂಲ ಆಗುತ್ತೆ. ಜ್ವಾಲಾ ಕರಾಲ ಮತ್ಯುಗ್ರಂ ಅಶೇಷಾಸುರಸೂದನಂ ತ್ರಿಶೂಲಂ ಪಾತುನೋ ಭೀತೇ ಭದ್ರಕಾಳಿ ನಮೋಸ್ತುತೆ ಅಂತ ಈ ಮಂತ್ರ ಬಹಳ ವಿಶೇಷ ಶಕ್ತಿಯನ್ನು ತಂದುಕೊಡುತ್ತೆ. ನಿಮಗೆ ಸಣ್ಣ ಭಯವೂ ನಮಗೆ ಎಷ್ಟೊಂದು ಸಲ ಆ ಭಯವೇ ಅರ್ಧ ನಮಗೆ ಎಷ್ಟೋ ನಮ್ಮನ್ನು ಕುಸಿದು ಹಾಗೆ ಮಾಡಿಬಿಡುತ್ತೆ. ಈ ಕಾರಣದಿಂದಾಗಿ ಇದನ್ನು ಹೇಳ್ಕೊಳ್ಳಿ. ಏನೋ ಒಂದು ಭಯ, ಕೆಲಸದ ಭಯ, ಸ್ಟೇಜ್ ಫಿಯರ್ ಭಯ ಯಾವುದೂ ಆಗಬಹುದು, ಸಣ್ಣದರಿಂದ ಹಿಡಿದು ಪ್ರಮಾದದವರೆಗೆ ಇದನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ. 28 ಬಾರಿ ಹೇಳಿಕೊಂಡು ನಿಮ್ಮ ಕೆಲಸಕ್ಕೆ ಪ್ರಾರಂಭ ಮಾಡಿ ಅಥವಾ ದಿನಚರಿಯನ್ನೇ ಪ್ರಾರಂಭಿಸಿ. ಇದು ಮಾಡಬಹುದು. ಸರಿ ಶಾಸ್ತ್ರಿಗಳೇ, ತುಂಬ ಒಳ್ಳೆಯ ಮಂತ್ರ, ಪ್ರತಿಯೊಬ್ಬರಿಗೂ ಉಪಯೋಗಕ್ಕೆ ಬರುವಂತಹ ಮಂತ್ರ. ತುಂಬ ಧನ್ಯವಾದಗಳು. ಸಾಕಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.